ಬಿಡದಿ ಜಟಾಪಟಿ ದಿನದಿಂದ ದಿನಕ್ಕೆ ತಾರಕಕ್ಕೇರ್ತಾ ಇದೆ. ಆದರೆ ಬಿಜೆಪಿ ನಡೆಸ್ತಾ ಇರುವ ಹೋರಾಟದ ವಿಚಾರಕ್ಕೆ ವರಿಷ್ಠರು ಗರಂ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹೌದು, ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಬಿಜೆಪಿ ವಿಳಂಬ ಹೋರಾಟ. ರಾಜ್ಯ ನಾಯಕರ ವಿಳಂಬ ಹೋರಾಟಕ್ಕೆ ಹೈಕಮಾಂಡ್ ಕೂಡ ಅತೃಪ್ತಿಯನ್ನು ವ್ಯಕ್ತಪಡಿಸಿದೆ. ಸರ್ಕಾರದ ವಿರುದ್ಧ ಸಿಕ್ಕಂತಹ ಪ್ರಬಲ ಅಸ್ತ್ರದಲ್ಲಿ ಕೇಸರಿ ಪಡೆ ಎಡವಿದೆ ಅಂತ ಹೇಳಿ ಗರಂ ಆಗಿದೆಯಂತೆ. ಹೈಕಮಾಂಡ್ ಗರಂ ಆದ ಬೆನ್ನಲ್ಲೇ ರಾಜ್ಯ ಬಿಜೆಪಿಯ ನಾಯಕರು ಅಲರ್ಟ್ ಆಗಿದ್ದಾರೆ. ಹೋರಾಟಕ್ಕೆ ಚುರುಕು ಮುಟ್ಟಿಸುವುದಕ್ಕೆ ಬಿಡದಿ ಟು ಬೆಂಗಳೂರು ಪಾದಯಾತ್ರೆಯನ್ನು ಕೈಗೊಂಡಿದ್ದಾರೆ. ಡ್ಯಾಮೇಜ್ ಕಂಟ್ರೋಲ್ಗೆ ಬಿಡದಿ ಟು ಬೆಂಗಳೂರು ಪಾದಯಾತ್ರೆಗೆ ಕಮಲ ಕಲಿಗಳು ಮುಂದಾಗಿರುವಂಥದ್ದು. ಈ ಮೂಲಕ ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಹೋರಾಟವನ್ನು ಮತ್ತಷ್ಟು ಜಾಸ್ತಿಗೊಳಿಸುವುದಕ್ಕೆ ಬಿಜೆಪಿಯ ನಾಯಕರುಗಳು ನಿರ್ಧರಿಸಿದ್ದಾರೆ. ಯಾವಾಗ ಹೈಕಮಾಂಡ್ ಗರಂ ಆಯಿತೋ, ಯಾವಾಗ ಬಿಜೆಪಿ ಹೋರಾಟದ ವಿಚಾರಕ್ಕೆ ಅತೃಪ್ತಿಯನ್ನು ವ್ಯಕ್ತಪಡಿಸ್ತೋ, ಈಗ ಬಿಜೆಪಿಯ ನಾಯಕರುಗಳು ರಸ್ತೆಗಿಳಿಯೋದಕ್ಕೆ ನಿರ್ಧರಿಸಿದ್ದಾರೆ. ದೊಡ್ಡ ಮಟ್ಟದ ಹೋರಾಟವನ್ನು ಮಾಡುವುದಕ್ಕೆ, ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕುವುದಕ್ಕೆ, ರೈತರ ಪರವಾಗಿ ನಿಲ್ಲೋದಕ್ಕೆ ನಿರ್ಧರಿಸಿದ್ದಾರೆ. ಡೀಟೇಲ್ಸನ್ನು ಕೊಡೋದಕ್ಕೆ ಮಸೂದ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಸೂದ್, ಯಾವಾಗ ಹೈಕಮಾಂಡ್ ಗರಂ ಆಯಿತೋ ಈಗ ಎದ್ನೋ ಬಿದ್ನೋ ಅಂಥೇಳಿ ಹೋರಾಟವನ್ನು ಮಾಡೋದಕ್ಕೆ ಬಿಜೆಪಿ ನಿರ್ಧರಿಸಿದಂತೆ ಕಾಣಿಸ್ತಾ ಇದೆ. ಇನ್ಮೇಲಾದರೂ ಹೋರಾಟವನ್ನು ಜೋರು ಮಾಡುವುದಕ್ಕೆ, ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ಯಾವ ರೀತಿಯ ರೂಪುರೇಷೆಯನ್ನು ರೆಡಿ ಮಾಡ್ಕೊಂಡಿದ್ದಾರೆ ಬಿಜೆಪಿಗರು? ಬಿಡದಿ ಟೌನ್ಶಿಪ್ ವಿಚಾರ ಒಂದು ರೀತಿಯಲ್ಲಿ ವಿಪಕ್ಷಗಳಿಗೆ ಒಂದು ರೀತಿಯಲ್ಲಿ ದೊಡ್ಡ ಅಸ್ತ್ರ. ಅದರಲ್ಲಿ ಬಿಜೆಪಿ ಮತ್ತು JDS ವಿಚಾರದಲ್ಲಿ ಸ್ವಲ್ಪ JDS ಫಾಸ್ಟ್ ಇದೆ. ಈ ವಿಚಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಕೂಡ ಮಾಡ್ತಿದ್ದಾರೆ, ರೈತರ ಜೊತೆ ಸಕ್ರಿಯರಾಗಿ ಪಾಲ್ಗೊಳ್ತಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅಂತೂ ಪಾದಯಾತ್ರೆಯನ್ನು ಕೂಡ ಒಂದು ಮಾಡಿದ್ದಾರೆ. ಜೊತೆಗೆ ಕುಮಾರಸ್ವಾಮಿ ಅವರು ಕೂಡ DK ಶಿವಕುಮಾರ್ ಅವರಿಗೆ ಸವಾಲು ಹಾಕಿ ಅರ್ಧ ದಿನ ಕಾದಿದ್ರು ಬನ್ನಿ ಚರ್ಚೆಗೆ ಅಂತ. ಒಂದು ರೀತಿಯಲ್ಲಿ ಹೋರಾಟದಲ್ಲಿ ದೊಡ್ಡ ಮಟ್ಟದಲ್ಲಿ ಎಫೆಕ್ಟಿವ್ ಆಗಿ ಬಳಕೆ ಮಾಡ್ಕೊಳ್ತಾ ಇರುವಂಥದ್ದು JDS ಮಾತ್ರ. ಆದರೆ ಬಿಜೆಪಿ ಸ್ವಲ್ಪ ಲೇಟಾಗಿ ಎಂಟ್ರಿ ಆಗಿದೆ. ಫಸ್ಟ್ ಹೋಗಿದ್ದೆ ಆರ್ ಅಶೋಕ್ ಅವರು, ಆದರೆ ನಂತರ ಅವರು ಹೋಗಲಿಲ್ಲ. ಬಿಜೆಪಿ ನಾಯಕರು ಕೂಡ ಆಸಕ್ತಿ ತೋರಲಿಲ್ಲ. ಆ ನಡುವೆ JDS ಎಂಟ್ರಿ ಆಗಿ ಒಂದು ರೀತಿಯಲ್ಲಿ ಕನೆಕ್ಟ್ ಆಗಿ ಹೋರಾಟದಲ್ಲಿ ಸಕ್ರಿಯರಾಗಿ ಪಾಲ್ಗೊಳ್ತಿದೆ. ಪರಿಸ್ಥಿತಿ ಹೇಗಾಗಿದೆ ಅಂದರೆ, ಈ ಟೌನ್ಶಿಪ್ ವಿಚಾರದಲ್ಲಿ HD ಕುಮಾರಸ್ವಾಮಿ ವರ್ಸಸ್ DK ಶಿವಕುಮಾರ್ ಅನ್ನೋ ಥರ ಆಗಿದೆ. ಈ ವಿಚಾರದಲ್ಲಿ ಹೈಕಮಾಂಡ್ ಒಂದು ರೀತಿಯಲ್ಲಿ ಬಿಜೆಪಿ ಹೈಕಮಾಂಡ್ ಗರಂ ಆಗಿರೋದಂತೂ ಹೌದು. ಯಾಕೆಂದರೆ ಈ ಪ್ರಬಲ ಅಸ್ತ್ರ ಸಿಕ್ಕಾಗಲೂ ಕೂಡ ಯಾಕೆ ಚಾನ್ಸ್ ಮಿಸ್ ಮಾಡ್ಕೊಂಡ್ರಿ, ಯಾಕೆ ಇದನ್ನು ಪರಿಣಾಮಕಾರಿಯಾಗಿ ಬಳಕೆ ಮಾಡಿಕೊಂಡು ಸರ್ಕಾರದ ವಿರುದ್ಧ ಹೋರಾಟ ಮಾಡಲಿಲ್ಲ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಹೈಕಮಾಂಡ್ ನಾಯಕರು ಕೇಳುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಿನ್ನೆ ಒಂದು ಹೋರಾಟವನ್ನು ಬಿಜೆಪಿ ನಾಯಕರು ಮಾಡಿದರು. ನಿನ್ನೆ ಹೋರಾಟದಲ್ಲೇ ಬಿಡದಿ ಟು ಬೆಂಗಳೂರು ಪಾದಯಾತ್ರೆಯನ್ನು ಕೂಡ ಘೋಷಣೆ ಮಾಡಿದ್ದಾರೆ. ಈ ಪಾದಯಾತ್ರೆ ಯಾಕೆ ಘೋಷಣೆ ಮಾಡಿದ್ದಾರೆ ಅಂದರೆ, ಹೈಕಮಾಂಡ್ ಅಸಮಾಧಾನ ಆಗಿರುವ ಹಿನ್ನೆಲೆಯಲ್ಲಿ ಹೋರಾಟದಲ್ಲಿ ಇನ್ನು ಮುಂದೆ ಎಲ್ಲ ನಾಯಕರು ಕೂಡ ಪಾಲ್ಗೊಂಡು ರೈತರ ಪರ ನಿಂತ್ಕೋಬೇಕು, ಸರ್ಕಾರದ ವಿರುದ್ಧ ಈ ಟೌನ್ಶಿಪ್ ಯೋಜನೆ ಕೈ ಬಿಡೋ ಥರ ಮಾಡಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಇರುವಂಥದ್ದು. ಹೈಕಮಾಂಡ್ ಗರಂ ಆಗಿರೋ ಹಿನ್ನೆಲೆಯಲ್ಲೂ ಕೂಡ ಬಿಜೆಪಿ ನಾಯಕರು ಬಿಡದಿ ಟು ಬೆಂಗಳೂರು ಪಾದಯಾತ್ರೆಯನ್ನು ಸಕ್ಸಸ್ ಮಾಡಿ ಹೈಕಮಾಂಡ್ ಸಿಟ್ಟು ಶಮನ ಮಾಡಬೇಕು ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದಾರೆ. ಆದರೆ ಲೇಟಾಗಿ ಎಂಟ್ರಿ ಆಗಿರೋ ಕಾರಣಕ್ಕಾಗಿ JDS ಈ ವಿಚಾರದಲ್ಲಿ ಸ್ವಲ್ಪ ಒಂದು ಇಡೀ ಹೋರಾಟವನ್ನು ಹೈಜಾಕ್ ಮಾಡಿಕೊಂಡಿದೆ. ಆ ಹಿನ್ನೆಲೆಯಲ್ಲಿ ಒಂದು ರೀತಿಯಲ್ಲಿ ಒಳಗೊಳಗೆ ಇಬ್ಬರಿಗೂ ಕೂಡ ಸ್ಪರ್ಧೆ ನಡೀತಾ ಇದೆ. ಇನ್ನೊಂದು ಕಡೆ ಹೋರಾಟಕ್ಕೆ ಲೇಟ್ ಎಂಟ್ರಿ ಆದರೂ ಕೂಡ ಒಂದು ರೀತಿಯಲ್ಲಿ ಅಧಿವೇಶನಕ್ಕೆ ಮುಂಚೆ ಪಾದಯಾತ್ರೆ ಮಾಡಿ ರಾಜ್ಯ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ, ಜೊತೆಗೆ ಈ ವಿಚಾರವನ್ನು ಹೈಕಮಾಂಡ್ ಸಮ್ಮುಖದಲ್ಲಿ ನಾವು ಬಳಕೆ ಮಾಡ್ಕೊಂಡಿದ್ದೀವಿ, ನಾವು ಸಕ್ರಿಯರಾಗಿ ಪರಿಣಾಮಕಾರಿಯಾಗಿ ಹೋರಾಟ ಮಾಡ್ತಿದ್ದೀವಿ ಅಂತ ಬಿಂಬಿಸಿಕೊಳ್ಳುವ ಪ್ರಯತ್ನ ಕೂಡ ಬಿಜೆಪಿ ನಾಯಕರಿಂದ ಆಗ್ತಿದೆ. ಆದರೆ ಬಹಳ ವಿಳಂಬ ಆಗಿದೆ. ಆದರೂ ಕೂಡ JDS ಜೊತೆಗೂಡಿ ಹೋರಾಟ ಮಾಡ್ತಾರೆ. ಇನ್ನೊಂದು ಕಡೆ ಪಾದಯಾತ್ರೆಯನ್ನು ಕೂಡ ಒಬ್ಬಂಟಿಯಾಗಿ ಮಾಡಬೇಕು ಅನ್ನುವಂಥ ತೀರ್ಮಾನಕ್ಕೆ ಬಿಜೆಪಿ ನಾಯಕರು ಬಂದಿದ್ದಾರೆ. ಒಟ್ಟಾರೆಯಾಗಿ ಲೇಟಾಗಿ ಎಂಟ್ರಿ ಆದರೂ ಕೂಡ ಹೈಕಮಾಂಡಿಂದ ಛೀಮಾರಿ ಹಾಕಿಸ್ಕೊಂಡು ಬಿಜೆಪಿ ನಾಯಕರು ಹೋರಾಟ ಕೇಳಿದ್ದಾರೆ. ಎಷ್ಟು ಮಟ್ಟಿಗೆ ಸಕ್ಸಸ್ ಆಗ್ತಾರೆ ಕಾದು ನೋಡಬೇಕಾಗಿದೆ. ಪ್ರೇಮ್. ಓಕೆ, ಥ್ಯಾಂಕ್ ಯು ಮಸೂದ್ ತಮ್ಮೆಲ್ಲ ಮಾಹಿತಿಗಾಗಿ.